ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ತತ್ಸಮ್ಮತಂ ಜ್ಞಾನಸಂಪದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರತಿ ತಿಂಗಳಿನ ಹಾಗೆ ಈ ನವೆಂಬರ್ ತಿಂಗಳ ಮಕರ ರಾಶಿಯ ಭವಿಷ್ಯ ಹೇಗಿರಲಿದೆ, ನಾವು ಬರಬಹುದಾದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಹೇಗೆ ಮಾಡಿಕೊಳ್ಳಬೇಕು, ಬರುವ ಸಮಸ್ಯೆಗಳಾದರೂ ಏನಿರಬಹುದು ಅನ್ನುವ ಒಂದು ವಿಮರ್ಶೆ. ಮಕರ ರಾಶಿಗೆ 2ನೇ ಮನೆಯಲ್ಲಿ ಚಂದ್ರ ರಾಹುವಿನ ಯೋಗ ಮೊದಲನೇ ದಿವಸ, ಶನಿ 3ರಲ್ಲಿ, ಗುರು 7ಮದಲ್ಲಿ, ಕೇತು 8ರಲ್ಲಿ, ಶುಕ್ರ 9ರಲ್ಲಿ, 10ರಲ್ಲಿ ರವಿ, 11ರಲ್ಲಿ ಕುಜ ಬುಧರ ಯೋಗ. ಇಷ್ಟು ದಿನಗಳ ಕಾಲ ಗುರುಬಲ ಇಲ್ಲದೇ ಇದ್ದದ್ದು ನಮಗೆ ಗುರುಬಲ ಪ್ರಾಪ್ತವಾಗಿದೆ. ಆ ಗುರುಬಲ ಪ್ರಾಪ್ತವಾದದ್ದರಿಂದ ಮಕರ ರಾಶಿಯವರು ಇದುವರೆಗೂ ಈ ಒಂದು 5-6 ತಿಂಗಳ ಕಾಲ ಕೈ ಕಟ್ಟಿದ ಹಾಗೆ ಅಂದ್ಕೊಂಡ ಕೆಲಸಗಳು ಆಗದೇ ಇರುವಂತಹದ್ದು ಇತ್ಯಾದಿಗಳು ಏನು ಅನುಭವಿಸಿದ್ದೇವೆ, ಅದರಿಂದ ಒಂದಿಷ್ಟು ಸ್ವಲ್ಪ ರಿಲೀಫ್, ಪೂರ್ತಿ ರಿಲೀಫ್ ಅಂತಲ್ಲ, 2 ಕೈಗೂ ಬೇಲಿ ಹಾಕಿದ್ದು 1 ಕೈಗೆ ಬೇಲಿ ಸಿಗುತ್ತೆ ಅಷ್ಟೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದಿಷ್ಟು ರಿಲೀಫ್ ಸಿಕ್ಕಿ ಕೆಲವು ಸಮಸ್ಯೆಗಳಿಗೆ ಅನುಕೂಲ ಆಗುವಂತಹದ್ದು, ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಾಧ್ಯತೆ ಎಲ್ಲ ಹೆಚ್ಚಾಗಿದೆ. 2ರಲ್ಲಿ ಚಂದ್ರನ ಯೋಗ, ಅವನು ಸಪ್ತಮಾಧಿಪತಿ ಆದ ಕಾರಣ ವಿಶೇಷವಾಗಿ ಮನೆಯಲ್ಲಿ ಮದುವೆಯ ವಾತಾವರಣ ಆಗಬಹುದು ಅಥವಾ ಒಂದು ಸೆಲೆಬ್ರೇಷನ್ ಅಂತಕ್ಕಂಥದ್ದು ಮನೆ ಮಾಡುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗುತ್ತೆ, ಸಾಲವನ್ನು ತೀರಿಸಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಯಾರನ್ನೂ ಹೆಚ್ಚು ನಂಬಬೇಡಿ, ಮೋಸವೂ ಅಷ್ಟು ಬೇಗ ಹೋಗ್ತೀರ. ಇನ್ನು 3ರಲ್ಲಿ ಶನಿಯ ಯೋಗ, ಅವನು ಲಗ್ನಾಧಿಪತಿಯಾಗಿರುವ ಕಾರಣ ಸಹಾಯಕರು, ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹದ್ದು, ನಿಮಗೆ ಒಂದಿಷ್ಟು ಜನ ಸಹಾಯಕರು ಸಿಗುವಂತಹ ಸಾಧ್ಯತೆ ಎಲ್ಲ ಇದೆ. ಗುರುಸ್ವರಕ್ಷೋಚ್ಚಸ್ಥೆ ನೃಪತಿ ಸದೃಶ ಅಂತ ಹೇಳುವ ಹಾಗೆ ಒಂದು ರಾಜ ಸನ್ಮಾನವನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. 4ನೇ ಮನೆಯ ಕುಜ ಲಾಭದಲ್ಲಿ, ಅದು ಬಾಧೆಯೂ ಆಗಿರುವ ಕಾರಣ ಒಂದು ಭೂಮಿಯಿಂದಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತೀರಿ, ಅಥವಾ ಭೂಮಿಯಿಂದ ಆಲ್ರೆಡಿ ಸಮಸ್ಯೆ ಇದೆ ಅಂತ ಆದರೆ ಆ ಸಮಸ್ಯೆ ಬಂದದ್ದು ಸ್ವಲ್ಪ ಸಡಿಲ ಆಗುತ್ತೆ, ಅದಕ್ಕೊಂದು ಪರಿಹಾರ ಮಾರ್ಗಗಳು ಸಿಗುತ್ತೆ. 5ನೇ ಮನೆಯ ಶುಕ್ರ, ಅವನು 9ರಲ್ಲಿರುವ ನೀಚದಲ್ಲಿರುವ ಕಾರಣ ಮಕ್ಕಳಿಂದಾಗಿ ಒಂದಿಷ್ಟು ತಲೆನೋವು ಬರುವಂತಹದ್ದು, ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ನಿಮಗೆ ತುಂಬ ಬೇಸರ ಆಗುವಂತಹದ್ದು, ಅವರು ಹೇಳಿದ ಮಾತು ಕೇಳದೆ ಹೋಗುವಂತಹ ಸಾಧ್ಯತೆಗಳು, ಅಥವಾ ಅವರಿಗೆ ಬೈಕ್ ಕೊಡಿಸುವಂತಹದ್ದು ಇತ್ಯಾದಿಗಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗುವ ಸಾಧ್ಯತೆ ಇದೆ. ಅದು ಯಾವುದೇ ಕಾರಣಕ್ಕೂ ಅವರಿಗೆ ಬೈಕ್ ಕೊಡಿಸುವಂಥದ್ದಾಗಲಿ ಇತ್ಯಾದಿಗಳು ಬೇಡ. ಅವರು ಬೇಸರ ಮಾಡಿಕೊಂಡ್ರೂ ಚಿಂತೆ ಇಲ್ಲ, ಈ ಸಂದರ್ಭಗಳಲ್ಲಿ ಬೇಡ. ಕಾರಣ ಆ ಬೈಕಿನಿಂದಲೇ ಅವರ ಶರೀರಕ್ಕೆ ತೊಂದರೆ ಆಗುತ್ತೆ, ಜಾಗ್ರತೆ ವಹಿಸಿ. ಇನ್ನು ನಿಮ್ಮ ಮಕ್ಕಳಿಗೆ, ದೊಡ್ಡವರಾಗಿದ್ದಾರೆ ಮಕ್ಕಳು ಅಂತ ಆದರೆ ಅಂಥವರಿಗೆ ಹೊರದೇಶಕ್ಕೆಲ್ಲ ಹೋಗುವ ಪ್ರಯಾಣ, ಹೊರದೇಶದ ಪ್ರಯಾಣ ಇತ್ಯಾದಿಗಳು ಮಾಡುವ ಯೋಗ ಎಲ್ಲ ಸಿಗುತ್ತೆ. ಕೆಲಸದಲ್ಲಿ ಅನುಕೂಲಗಳಾಗುತ್ತೆ ನಿಮ್ಮ ಮಕ್ಕಳಿಗೆ, ಮಕರ ರಾಶಿಯವರ ಮಕ್ಕಳಿಗೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಗಮನ ಹರಿಸುವಂತಹದ್ದು. ಕಾರಣ ಅಲ್ಲಿ ಷಷ್ಠಾಧಿಪತಿಯಾಗಿಯೂ ಬುಧ ಬಾಧೆಯಲ್ಲಿ ಬರುವಂತಹದ್ದು, ಜೊತೆಗೆ ಈ ಚತುರ್ಥಾಧಿಪತಿ ಒಂದು ಯೋಗ ಇರುವ ಕಾರಣ ಹೃದಯಕ್ಕೆ ಸಂಬಂಧಪಟ್ಟ, ಉಸಿರಾಟಕ್ಕೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಬರಬಹುದು, ಜಾಗ್ರತೆ ವಹಿಸಿ. ಇನ್ನು ವಿವಾಹದ ವಿಷಯದಲ್ಲೆಲ್ಲ 7ಮದಲ್ಲಿ ಗುರು ಬಂದದ್ದರಿಂದ ಇಷ್ಟರವರೆಗೂ ಸ್ಟ್ರಕ್ ಆಗಿದ್ದು ಮುಂದುವರಿಯುತ್ತೆ, ಒಳ್ಳೊಳ್ಳೆ ಸಂಬಂಧಗಳು ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಜಾತಕ ವಿಮರ್ಶೆಗಳನ್ನು ಮಾಡಿಕೊಂಡು ಮುಂದುವರಿಯುವಂತಹದ್ದು ಒಳ್ಳೆಯದು. 8ರಲ್ಲಿ ಕೇತುವಿನ ಯೋಗ ಆಗಿರುವ ಕಾರಣ ಉರಿಮೂತ್ರ ಅಥವಾ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಮಲಬದ್ಧತೆ ಇತ್ಯಾದಿಗಳು ಬರುವಂತಹದ್ದು, ಗುಹ್ಯ ರೋಗಗಳು ಬರುವ ಸಾಧ್ಯತೆ ಇದೆ, ಎಚ್ಚರಿಕೆ ವಹಿಸಿ. ಆದಷ್ಟು ಅದರ ಕಡೆ, ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. 9ರಲ್ಲಿ ಶುಕ್ರ ಇರುವ ಕಾರಣ ತಂದೆಯ ಆರೋಗ್ಯದಲ್ಲಿ ಅನುಕೂಲ ಆಗುವಂತಹದ್ದು, ಅಥವಾ ತಂದೆಯ ಕೆಲಸದಲ್ಲಿ ಅನುಕೂಲ ಆಗುವಂತಹದ್ದು, ತಂದೆಗೆ ಒಂದಿಷ್ಟು ಅನುಕೂಲಗಳು ಅಥವಾ ಹಣದ ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಆದರೆ ವಿಶೇಷವಾಗಿ ಅವರು ಈ ಅಮಾವಾಸ್ಯೆಯ ದಿನಗಳಲ್ಲಿ ರುದ್ರಚಮಕಾದಿಗಳಿಂದಾಗಿ ರುದ್ರದೇವರಿಗೆ ಅಭಿಷೇಕ ನಡೆಸುವಂತಹದ್ದು, ಅಥವಾ ಪಾರ್ವತಿಯ ಆರಾಧನೆಯನ್ನು ನಡೆಸುವಂತಹದ್ದು, ಭೈರವಿಯ ಆರಾಧನೆ ಅಥವಾ ಭದ್ರಕಾಳಿಯ ಪೂಜೆ ಮಾಡಿಸುವಂತಹದ್ದು ಒಳ್ಳೆಯದು, ಅಥವಾ ದುರ್ಗಾ ಪೂಜೆ. ಶನಿ ಮತ್ತು ಶನಿ ಶುಕ್ರ ಪರಸ್ಪರ ದೃಷ್ಟಿ ಇರುವುದರಿಂದಾಗಿ ಸ್ವಲ್ಪ ದುರ್ಗೆಯ ವಿಶೇಷವಾದ ಆರಾಧನೆ ಮಾಡುವುದು ಒಳ್ಳೆಯದು. ಇನ್ನು
ಕರ್ಮಸ್ಥಾನದಲ್ಲಿ ರವಿ ಕರ್ಮಾಧಿಪತಿ 9ರಲ್ಲಿರುವ ಕಾರಣ ಅವಾಗಲೇ ಹೇಳಿದ ಹಾಗೆ ಕೆಲಸದ ಅನುಕೂಲಗಳೆಲ್ಲ ಆಗುತ್ತೆ, ಏನು ಯೋಚನೆ ಮಾಡೋದು ಬೇಡ. ಲಾಭದಲ್ಲಿ ಕುಜಬುಧರ ಯೋಗ, ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ಬರ್ತಾ ಇರುತ್ತೆ, ಹಾಗೆ ಖರ್ಚು ಆಗುತ್ತೆ. ಆರೋಗ್ಯಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಿ, ತತ್ಸಂಬಂಧವಾಗಿಯೇ ಅಧಿಕ ಖರ್ಚಾಗುತ್ತೆ. ಅದು ಯಾವುದೇ ಕಾರಣಕ್ಕೂ ಯಾರಿಗೂ ಸಾಲ ಕೊಡುವುದು ಬೇಡ. ವ್ಯಯಾಧಿಪತಿಯಾಗಿರತಕ್ಕಂತಹ ಗುರು ಸಪ್ತಮದಲ್ಲಿ ಬಂದಿರುವ ಕಾರಣ ಸಂತಾನ ಅಥವಾ ಈ ಸಂಸಾರದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೇನೆ ಕೆಲವು ಕಲಹ ಆಗಬಹುದು. ಸ್ವಲ್ಪ ಹೆಂಡತಿಯ ಜೊತೆಗೆ ಸ್ವಲ್ಪ ಮನಸ್ಸು ಬಿಚ್ಚಿ ಮಾತನಾಡುವಂಥದ್ದು, ಕೆಲವು ವಿಷಯಗಳ ಬಗ್ಗೆ ಕೂತ್ಕೊಂಡು ಮಾತನಾಡುವುದರಿಂದ ಅನೇಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಮಕರ ರಾಶಿಯವರು. ಹಾಗೆ ಒಟ್ಟಾರೆ ಮಕರ ರಾಶಿಯವರಿಗೆ ಅನುಕೂಲಗಳಿದ್ದಾವೆ. ಅದರ ಜೊತೆಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕಾಗಿದೆ. ದೇವತಾ ಆರಾಧನೆಗಳು, ಕೆಲವು ಸಲಹೆ ಸೂಚನೆಗಳನ್ನು ಕೂಡ ತೆಗೆದುಕೊಳ್ಳುವುದರಿಂದ ಈ ಮಾಸ ದೇವರ ಅನುಗ್ರಹವನ್ನು ವಿಶೇಷವಾಗಿ ಪಡೆದುಕೊಂಡು ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.